ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಕೂಡ ಥಂಬ್ನೇಲ್ ಒಳಗೆ ನೋಡ್ಕೊಂಡ್ ಬಂದಿರಿ. ಇವತ್ತ ರವಿಚಂದ್ರನ್ ಅಶ್ವಿನ್ ಅವರು ನಮ್ಮ RCB ತಂಡದ ಪ್ಲೇಯಿಂಗ್ 11 ಅನ್ನ ಪ್ರಡಿಕ್ಷನ್ ಮಾಡ್ಯಾರ. ಅಂದ್ರೆ ಅವರ ಒಂದು ಯೂಟ್ಯೂಬ್ ಚಾನಲ್ ಒಳಗ ಲೈವ್ ಬಂದ RCB ತಂಡದ ಪ್ಲೇಯಿಂಗ್ 11 ಯಾವ ರೀತಿಯಾಗಿ ಇತ್ತಪ್ಪ ಅಂದ್ರೆ ಈ ಒಂದು ಸೀಸನ್ ಒಳಗ ಅದು ಸ್ಟ್ರಾಂಗ್ ಆಗಿ ಕಾಣ್ತಾ ಐತಿ ಟೀಮ್ ಅನ್ನುವಂಥದ್ದು ಅವರ ಪ್ರಕಾರ. ಅವರು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹೇಳ್ಯಾರ. ಇಂತ 11 ಪ್ಲೇಯರ್ಸ್ ಗಳನ್ನ ನಾನು ಆಡಿಸೋದಕ್ಕೆ ಬಯಸ್ತೀನಿ RCB ತಂಡದೊಳಗ ಅನ್ನುವಂಥದ್ದನ್ನ ಅವರು ಹೇಳ್ಕೊಂಡಾರ ತಮ್ಮ ಪ್ರಕಾರ. ಅವರ ಪ್ರಕಾರ ನಮಗೂ ನೋಡ್ಬೇಕು ಹೋಯ್ತಪ್ಪ ಅಂದ್ರ ಬಹಳ ವಿಶೇಷ ಅಂತೇಳಿ ಅನಿಸ್ತೈತಿ ಅದೊಂದು RCB ತಂಡದ ಪ್ಲೇಯಿಂಗ್ 11 ಯಾಕಪ್ಪ ಅಂದ್ರ ನಾವು ಅಲ್ಲಿ ದೇವದತ್ತ ಪಡಿಕಲ್ಲ, ಈ ವೆಂಕಟೇಶ್ ಅಯ್ಯರ ಇಂತ ಪ್ಲೇಯರ್ಸ್ ಗಳನ್ನು ನೋಡಕತ್ತೀವಿ. ಅವ್ರ ಏನ ಮಾಡ್ಯಾರ, ವೆಂಕಟೇಶ್ ಅಯ್ಯರ, ದೇವದತ್ತ ಪಡಿಕಲ್ ಅವರನ್ನ ಈ ಪ್ಲೇಯಿಂಗ್ 11 ಇಂದರನ್ನ ಹೆಗರಿಸಿ ಬಿಟ್ಟಾರ. ಆ ಕಡೆ ವಿದೇಶಿ ಪ್ಲೇಯರ್ಸ್ ಗಳನ್ನಂತೂ ಬೌಲಿಂಗ್ ಲೈನಪ್ ಒಳಗ ನನಗ ಒಬ್ಬ ವಿದೇಶಿ ಆಟಗಾರನು ಕೂಡ ಬೇಡ. 4 ಪ್ಲೇಯರ್ಸ್ ಗಳನ್ನ ನಾವು ಇಂಡಿಯನ್ ಬೌಲರ್ಸ್ ಗಳನ್ನ ಆಡಿಸ್ತೀನಿ ಅಂತೇಳಿ 4 ಇಂಡಿಯನ್ ಬೌಲರ್ಸ್ ಗಳನ್ನ ಅವರು ಆಪ್ಷನ್ ಆಗಿ ಇಟ್ಕೊಂಡಾರ. ಹಿಂಗಾಗಿ ಒಂದ್ ಸ್ವಲ್ಪ ಇದು ಪ್ಲೇಯಿಂಗ್ 11 ನಮಗ ವಿಶೇಷ ಅಂತೇಳಿ ಕಾಣಿಸ್ತು. ಈಗ ಡೈರೆಕ್ಟ್ ಆಗಿ ಅವರ ಪ್ರಕಾರ ಹೆಂಗ ಐತಿ ಈ ಒಂದು ಪ್ಲೇಯಿಂಗ್ 11 ಅನ್ನುವಂಥದ್ದನ್ನ ತಿಳ್ಕೊಂಬರಮಂತ. ಅದಕ್ಕಿಂತ ಮೊದಲ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪಟ್ ಅಂತೇಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡ ಹಂಗ ಈ ಒಂದು ವಿಡಿಯೋ ಇಷ್ಟ ಆಯ್ತಪ್ಪ ಅಂದ್ರೆ ಒಂದ ಲೈಕ್ ಕೊಟ್ಟು ಬಿಡ್ರಿ. ಈಗ ಡೈರೆಕ್ಟ್ ಆಗಿ ಈ ಒಂದು ಪ್ಲೇಯಿಂಗ್ 11 ಹೆಂಗೈತಿ ಅವರ ಪ್ರಕಾರ ಅನ್ನುವಂಥದ್ದನ್ನ ತಿಳ್ಕೊಳ್ಳೋದಾಯ್ತಪ್ಪ ಅಂದ್ರ ಇವರು ಕೂಡ ವಿರಾಟ್ ಕೊಹ್ಲಿ ಮತ್ತೆ ಫಿಲ್ ಸಾಲ್ಟ್ ಎರಡೂ ಪ್ಲೇಯರ್ಸ್ ಗಳನ್ನ ಓಪನಿಂಗ್ ಬ್ಯಾಟ್ಸ್ಮನ್ ಗಳಾಗಿ ಇಟ್ಕೊಂಡಾರ. ನಮ್ಮದು ಕೂಡ ಅದೇ ನಿರೀಕ್ಷೆ ಐತಿ. ಈ 2 ಪ್ಲೇಯರ್ಸ್ ಗಳು ಈ ವರ್ಷನೂ ಕೂಡ ಓಪನಿಂಗ್ ಮಾಡ್ತಾರ ಅನ್ನುವಂಥದ್ದ ನಿರೀಕ್ಷೆ ಐತಿ. ಆದ್ರೆ ಇಲ್ಲಿ ನಂಬರ್ 3 ಒಳಗ ಜಾಕೋಬ್ ಬೆಥಲ್ ಅವರಿಗೆ ಇವರು ಪ್ಲೇಸ್ ಅನ್ನ ಕೊಟ್ಟಾರ. ನಮ್ಮ ಪ್ರಕಾರ ಏನಿತ್ತು, ವೆಂಕಟೇಶ್ ಅಯ್ಯರ್ ಅಥವಾ ಈ ದೇವದತ್ತ ಪಡಿಕಲ್ ಅವರಿಗೆ ನಂಬರ್ 3 ಒಳಗ ಚಾನ್ಸ್ ಕೊಡ್ಬೇಕು ಅನ್ನುವಂಥದ್ದು ನಮ್ಮ ಒಂದು ಪ್ರೆಡಿಕ್ಷನ್ ಐತಿ. ಬಟ್ ಇವರು ಬೆಥಲ್ ಅವರಿಗೆ ಕೊಟ್ಟಾರ. ಮತ್ತೆ ಮೊನ್ನೆ T20 ವರ್ಲ್ಡ್ ಕಪ್ ಒಳಗ ಅಷ್ಟೇ ಕೆಟ್ಟ ಡೇಂಜರ್ ಬ್ಯಾಟಿಂಗ್ ಆಡಿರುವಂತಹ ಪ್ಲೇಯರ್. ಇವ್ರನ್ನ ಯಾಕೆ ನಾವು ಸುಮ್ಮ ಬೆಂಚ್ ಒಳಗೆ ಕುಂದಿರ್ಸೋದು, ಈ ಪ್ಲೇಯರ್ ಅನ್ನ ನಾನು ಟಾಪ್ ಆರ್ಡರ್ ಒಳಗ ಈ ಒಂದು ಬ್ಯಾಟಿಂಗ್ ಲೈನಪ್ ತಗೊಳ್ತೇನೆ ಅಂತೇಳಿ ಬೆಥಲ್ ಅವರಿಗೆ ಇವರು ಪ್ಲೇಸ್ ಅನ್ನ ಕೊಟ್ಟಾರ. ಅದಾದ ಮ್ಯಾಗ ಮತ್ತೆ ಕ್ಯಾಪ್ಟನ್ ಇರ್ಲಾರ್ದ ಟೀಮ್ ಹೆಂಗ ಮುಂದೆ ಹೋಗ್ತೈತ್ರಿ, ರಜತ್ ಪಾಟಿದಾರ್ ಅವರಿಗೆ 4ನೇ ಪ್ಲೇಸ್ ಅನ್ನ ಕೊಟ್ಟಾರ. 5ನೇ ಪ್ಲೇಸ್ ಒಳಗ ಇಲ್ಲಿ ವೈಸ್ ಕ್ಯಾಪ್ಟನ್ ಆಗಿರುವಂತ ಜಿತೇಶ್ ಶರ್ಮಾ ಅವರಿಗೆ ಪ್ಲೇಸ್ ಅನ್ನ ಕೊಟ್ಟಾರ. ಅದಾದ್ಮ್ಯಾಗ ನಂಬರ್ 6 ಒಳಗ ಇಲ್ಲಿ ಟೀಮ್ ಡೇವಿಡ್, 7 ಒಳಗ ರೊಮಾರಿಯೋ ಶಫರ್ಡ್, 8 ಒಳಗ ಇಲ್ಲಿ ಕೃಣಾಲ್ ಪಾಂಡ್ಯ ಇವರಿಗೆ ಪ್ಲೇಸ್ ಅನ್ನ ಕೊಟ್ಟಾರ. ಇಲ್ಲಿವರೆಗೂ ನಮ್ಮ RCB ತಂಡದ ಬ್ಯಾಟಿಂಗ್ ಲೈನಪ್ ಐತಿ. ನಾವು ಬ್ಯಾಟಿಂಗ್ ಲೈನಪ್ ಒಳಗ ಒಂದು ಚೇಂಜ್ ಅನ್ನು ಬಯಸಿದ್ವಿ. ಅವರು ಪ್ಲೇಯಿಂಗ್ 11ಗೂ ನಾವು ಪ್ರೆಡಿಕ್ಷನ್ ಮಾಡಿರುವಂತ ಒಂದು ಪ್ಲೇಯಿಂಗ್ 11ಗೂ ಏನಪ್ಪಾ ಅಂದ್ರೆ ಅಲ್ಲಿ ಜಾಕೋಬ್ ಬೆಥಲ್ ಅಥವಾ ಫಿಲ್ ಸಾಲ್ಟ್ ಎರಡರೊಳಗ ಒಂದು ಪ್ಲೇಯರ್ ಅನ್ನು ನಾವು ವಿದೇಶಿ ಪ್ಲೇಯರ್ ಅನ್ನು ಹೊರಗಡೆ ತೆಗಿಬೇಕು ಅನ್ನುವಂತ ನಮ್ಮ ವಿಚಾರ. ಯಾಕಂದ್ರ ಈ ಬೌಲಿಂಗ್ ಒಳಗ ನೋಡ್ರಿ, ಬೌಲಿಂಗ್ ಲೈನಪ್ ಒಳಗ ಒಂದು ವಿದೇಶಿ ಪ್ಲೇಯರ್ ಅನ್ನ ನಾವು ಹಾಕೋಬೇಕು. ಯಾಕಂದ್ರೆ ಅಷ್ಟು ಚಲೋ ಬೌಲರ್ಸ್ ಗಳನ್ನ ನಾವು ಇಟ್ಕೊಂಡಿವಿ. ಜೋಸ್ ಎದಲ್ವುಡ್ ಅವರು ಸ್ಟಾರ್ಟಿಂಗ್ 1-2 ಮ್ಯಾಚ್ ಇರಂಗಿಲ್ಲ, ನಿಜ, ಅದು ಒಪ್ಕೊಳ್ಬೇಕಾದಂತ ಮಾತ. ಆದ್ರ ಅವ್ರಿಗೆ ಬ್ಯಾಕಪ್ ಅನ್ನೋ ರೀತಿ ಒಳಗೆ ಚಲೋ ಪ್ಲೇಯರ್ ಗಳು ಅದಾವ. ಈ ನುವಾರ್ ತುಷಾರ್ ಆಯ್ತು, ಆ ಕಡೆ ಜಾಕೋಬ್ ಡಫಿ ಆಯ್ತು, ಅವು ಚಲೋ ಪ್ಲೇಯರ್ಸ್ ಗಳು, ಅವುಗಳನ್ನು ಕೂಡ ಹಾಕೊಳ್ಬೇಕಾಗ್ತೈತಿ. ಆದ್ರೆ ಇವರು ರವಿಚಂದ್ರನ್ ಅಶ್ವಿನ್ ಅವರು ಅದೊಂದು ಕೆಲಸನ ಮಾಡಿಲ್ಲ. ಯಾಕಂದ್ರೆ ಅವ್ರು 4 ಪ್ಲೇಯರ್ಸ್ ಗಳನ್ನು ನಮ್ಮ ಭಾರತ ದೇಶದ ಬೌಲರ್ಸ್ ಗಳನ್ನ ಇಟ್ಕೊಳ್ತೀನಿ ಅಂತೇಳಿ ಅವ್ರು 4 ಪ್ಲೇಯರ್ಸ್ ಗಳನ್ನ ಇಟ್ಕೊಂಡಾರ. ಇನ್ನು ಬೌಲಿಂಗ್ ವಿಚಾರಕ್ಕೆ ಬರೋಣಂತ. ಇದು ಬ್ಯಾಟಿಂಗ್ ಲೈನಪ್ ಇಲ್ಲಿಗೆ ಮುಗಿತು. ಇನ್ನು ಭುವನೇಶ್ವರ್ ಕುಮಾರ್ ಅವರನ್ನ ಇವರು ಬೌಲಿಂಗ್ ಆಪ್ಷನ್ ಆಗಿ ಇಟ್ಕೊಂಡಾರ. ಮತ್ತ ಅದು ಇರ್ಲೇಬೇಕಲ್ರಿ. ಮತ್ 4 ಪ್ಲೇಯರ್ಸ್ ಗಳನ್ನ ನಮ್ಮ ಇಂಡಿಯಾದವ್ರು ತಗೊಂಡ್ರ ಅಂದ್ರೆ ಮತ್ತೆ ಅದು 100% ಅದು 4 ಪ್ಲೇಯರ್ಸ್ ಗಳಾದ್ರೂ ಇರ್ಲಿ, ಅಕಡೆ ಒಬ್ಬ ವಿದೇಶಿ ಪ್ಲೇಯರ್ ನಾದ್ರು ಹಾಕೊಳ್ಳಿ, ಅದು ಭುವನೇಶ್ವರ್ ಕುಮಾರ್ ನಮ್ಮ ಟೀಮ್ ಒಳಗೆ ಇದ್ದೇ ಇರ್ತೈತಿ ಅದು ಪ್ಲೇಯರ್. ಅದಾದ್ಮೇಲೆ ಇವರು ನಂಬರ್ 10ನೇ ಸ್ಥಾನವನ್ನ ಇಲ್ಲಿ ಮಂಗೇಶ್ ಯಾದವ್ ಎನ್ನುವಂತ ಒಬ್ಬ ಯಂಗ್ ಪ್ಲೇಯರ್, ಅದು ಈಗೀಗ ನಮ್ಮ RCB ತಂಡ ಮೊನ್ನೆ ಆಕ್ಷನ್ ಒಳಗೆ ತಗೊಂಡಾರ ಆ ಪ್ಲೇಯರ್ ಅನ್ನ. ಅದು ಭರ್ಜರಿ ಸೌಂಡ್ ಮಾಡಿರುವಂತಹ ಪ್ಲೇಯರ್ ಅಂತೇಳಿ ಮಾತಾಡ್ತಾರ. ಅಂದ್ರೆ ವೈಯಕ್ತಿಕವಾಗಿ ನಾವು ಅವರ ಆಟವನ್ನ ನೋಡಿಲ್ಲ, ಯಾವ ರೀತಿ ಬ್ಯಾಟಿಂಗ್ ಯಾವ ರೀತಿ ಬೌಲಿಂಗ್ ಐತಿ ಅನ್ನುವಂಥದ್ದು. ಇವರು ಭರ್ಜರಿ ಆಲ್ರೌಂಡರ್ ಅಂತ ಹೇಳಿ ಮಾತಾಡುವುದನ್ನ ಮಾತ್ರ ಕೇಳಿ. ಇನ್ನು 11ನೇ ಪ್ಲೇಸ್ ಒಳಗ ಇಲ್ಲಿ ಯಶ್ ದಯಾಳ್ ಅವರಿಗೆ ರವಿಚಂದ್ರನ್ ಅಶ್ವಿನ್ ಅವರು ಪ್ಲೇಸ್ ಅನ್ನ ಕೊಟ್ಟದ. ಇದು ಇನ್ನೂ ಕ್ವಶನ್ ಮಾರ್ಕೆಗೆ ಐತ್ರಿ. ಯಾಕಂದ್ರೆ ಯಶ್ ದಯಾಳ್ ಅವರು ಇನ್ನೂ ನಮ್ಮ RCB ತಂಡಕ್ಕೆ ಆಡ್ತಾರೋ ಇಲ್ಲೋ, ಈ ಸೀಸನ್ ಅವರು ಅವೈಲೇಬಲ್ ಇರ್ತಾರೋ ಇಲ್ಲೋ ಅನ್ನುವಂಥದ್ದು ನಮಗೆ ಗೊತ್ತಾಗುವಲ್ದು. ಯಾಕಂದ್ರೆ IPL ಸ್ಟಾರ್ಟ್ ಆಗೋದಕ್ಕೆ ಇನ್ನೂ ಒಂದು 6-7 ದಿನ ಉಳ್ಕೋತು. ಇನ್ನೂ ನಮ್ಮ RCB ತಂಡದ ಪ್ರಾಕ್ಟೀಸ್ ಸೆಷನ್ ಗೆ ಅವರು ಬಂದಿಲ್ಲ. ಹಿಂಗಾಗಿ ಅವರು ಬರುವಂತ ಸಾಧ್ಯತೆಗಳು ಕಮ್ಮಿ ಅಂತಾನ ಎಲ್ಲಾ ಅಪ್ಡೇಟ್ಸ್ ಗಳು ಕೂಡ ಬರಾಗತ್ತವ. ಹಿಂಗಾಗಿ ನಮ್ಮ RCB ತಂಡಕ್ಕೆ ಅವರು ಇರ್ತಾರೋ ಇಲ್ಲೋ ನೋಡ್ಬೇಕು. ಇದು ಪ್ಲೇಯಿಂಗ್ 11 ಹೋಗೋದು ನಮ್ಮ RCB ತಂಡದ ಪರವಾಗಿ ನಮಗೆ ಯಾಕೋ ಡೌಟ್ ಕಾಣತೈತಿ. ಇನ್ನು ನೋಡ್ರಿ, ಇಂಪ್ಯಾಕ್ಟ್ ಪ್ಲೇಯರ್ ರೋಲ್ ಒಳಗ ಇಲ್ಲಿ ಸುಯೇಶ್ ಶರ್ಮಾ ಅವರನ್ನ ರವಿಚಂದ್ರನ್ ಅಶ್ವಿನ್ ಅವರು ಇಟ್ಕೊಂಡಾರ. ಇದು ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡುವಂತದ್ದ. ಸುಯೇಶ್ ಶರ್ಮಾ ಚಲೋ ಬೌಲಿಂಗ್ ಹಿಂದಿನ ಸೀಸನ್ ಒಳಗೂ ಕೂಡ ಮಾಡ್ಯಾರ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ. ಈ ಸೀಸನ್ ಒಳಗೂ ಕೂಡ ಅಷ್ಟೇ ಚಲೋ ಬೌಲಿಂಗ್ ಮಾಡ್ತಾರ ಅನ್ನುವಂತ ಒಂದು ನಂಬಿಕೆ ಅಂತೂ ಐತಿ. ಆದ್ರೆ ಇದ ಒಂದು ಪ್ಲೇಯಿಂಗ್ 11 ಅನ್ನ ನಮ್ಮ RCB ಅವರು ಆಡಿಸ್ಬೇಕು ಅಂತೇಳಿ ಅನ್ಸಂಗೂ ಇಲ್ಲ. ಇದು ಪ್ಲೇಯಿಂಗ್ 11 ಹೊಕ್ಕೈತಿ ನಮ್ಮ RCB ತಂಡದ ಪರವಾಗಿ ಅಂತೇಳಿ ಕೂಡ ಅನ್ಸಂಗಿಲ್ಲ. ಯಾಕಪ್ಪ ಅಂದ್ರೆ ಇನ್ನು ಯಶ್ ದಯಾಳ್ ಅವ್ರದ್ದು ವಿಚಾರ ಆಗಿರ್ಬೋದು. ಆ ಕಡೆ ನೋಡ್ರಿ, ಟಾಪ್ ಆರ್ಡರ್ ಒಳಗೆ ಎಲ್ಲಾ ಈ ಫಾರಿನ್ ಪ್ಲೇಯರ್ಸ್ ಗಳನ್ನ ಇಟ್ಕೊಂಡ್ಬಿಟ್ಟಿವಪ್ಪ ಅಂದ್ರೆ ಫಿಲ್ ಸಾಲ್ಟ, ಜಾಕೋಬ್ ಬೆಥಲ್, ಟೀಮ್ ಡೇವಿಡ್ ಮತ್ತೆ ಶೆಪರ್ಟ್ ಎಲ್ಲಾ ಬ್ಯಾಟರ್ಸ್ ಗಳನ್ನ ಇಟ್ಕೊಂಡ್ಬಿಟ್ಟಿವಪ್ಪ ಅಂದ್ರೆ ಇಲ್ಲಿ ಬೌಲರ್ಸ್ ಗಳನ್ನ ತಗೊಂಡಿದ್ದು ನಾವು ವೇಸ್ಟ್ ಅಂತೇಳಿ ಅನಿಸ್ಬಿಡ್ತೈತಿ. ಯಾಕಂದ್ರೆ ಅವನ್ನ ಸುಮ್ಮ ಬೆಂಚ್ ಮ್ಯಾಗ ಕುಂದಿರ್ಸಿ ವಾಪಸ್ ಕಳಿಸ್ಬೇಕು ಅಂತೇಳಿ ಅನಿಸ್ತೈತಿ.
ಹಿಂಗಾಗಿ ಇದೊಂದು ಪ್ಲೇಯಿಂಗ್ 11 ನಮ್ಮ RCB ತಂಡದವರಂತೂ ಆಡಿಸುವಂಗ ಕಾಣಂಗಿಲ್ಲ. ಅವರ ಪ್ರಕಾರ ಅವ್ರು ಹೇಳ್ಯಾರ. ಹಿಂಗ ನನ್ನ ಒಂದು ಅನಿಸಿಕೆ ಐತಿ, ನನ್ನ ಅಭಿಪ್ರಾಯ ಐತಿ. ನನ್ನ ಪ್ರಕಾರ ಹಿಂಗತೆ ಇತ್ತಪ್ಪ, ಈ ರೀತಿ ಒಳಗ ಈ ಪ್ಲೇಯರ್ಸ್ ಗಳನ್ನ ಈ ಸ್ಥಾನದೊಳಗ ಆಡಿಸಿದ್ರಪ್ಪ ಅಂದ್ರ RCB ತಂಡ ಬಲಿಷ್ಠ ರೀತಿ ಒಳಗ ಕಾಣ್ತೈತಿ ಅಂತೇಳಿ ರವಿಚಂದ್ರ ಅಶ್ವಿನ್ ಅವರು ಹೇಳ್ಯಾರ. ನಿಮ್ಮ ಪ್ರಕಾರ ಈ ಒಂದು ಪ್ಲೇಯಿಂಗ್ 11 ಬಗ್ಗೆ ನಿಮಗೆ ಏನ್ ಅನಿಸ್ತು ಅನ್ನುವಂಥದ್ದನ್ನ ಕಮೆಂಟ್ ಬಾಕ್ಸ್ ಒಳಗ ಕಮೆಂಟ್ ಮಾಡ್ರಿ. ಹಂಗ ಮತ್ತ ಮುಂದಿನ ವಿಡಿಯೋದೊಳಗ ಸಿಗೋಮಂತ ನಮಸ್ಕಾರ.